ಹಾಗಾದರೆ ಸೇಜಾರನದು ಸೇಜಾರನಿಗೆ, ಸರ್ವೇಶ್ವರನದು ಸರ್ವೇಶ್ವರನಿಗೆ ಸಲ್ಲಿಸಿ. ಪ್ರಭುವೇ, ಕತ್ತೆ ಮತ್ತು ಅದು ಬರೀ ಸಹ ತಂದಿರ್ತೇವೆ. ಸರಿ, ಈಗ ನಾವು ಜೆಸ್ಲೆಂ ಪಟ್ಟಣಕ್ಕೆ ಹೋಗೋಣ, ನಡೆಯಿರಿ. ನಾವು ದೇವರಿಗೆ ಬಲಿ ಕಾಣಿಕೆಗಳನ್ನು ಅರ್ಪಿಸವಾಗಿಲ್ವೇ? ಅಯ್ಯ, ಈತನಿಗೆ ಯಾರು? ಇದೆಲ್ಲ ಈತನಿಗೆ ಬೇಕಂತೆ? ಸೈತಾನನ ಸಂತತಿಯವರೇ, ಇದನ್ನೆಲ್ಲ ತೆಗೆದುಕೊಂಡು ಪವಿತ್ರ ಸ್ಥಳವನ್ನು ಬಿಟ್ಟು ತೊಲಗಿರಿ. ಅಯ್ಯ, ಕಣ್ಣು ಬಿಟ್ಟು ನೋಡು, ಇಲ್ಲಿ ನಾವು ಇಟ್ಟಿರುವ ಸಾಮಾನುಗಳೆಲ್ಲ ದೇವಾರ್ಚನೆಗೆ ಬೇಕಾದ ಸಾಮಾನುಗಳಲ್ಲವೇ? ಹಾಗಾದ್ರೆ ನಾವು ದೇವರಿಗೆ ಬಲಿ ಕಾಣಿಕೆಗಳನ್ನು ಅರ್ಪಿಸವಾಗಿಲ್ವೇ? ನಿಮ್ಮ ವ್ಯಾಪಾರಕ್ಕೆ ಹೊರಗಡೆ ಬೇಕಾದಷ್ಟು ಸ್ಥಳಗಳಿರುವುದಿಲ್ಲವೇ? ಇದು ನನ್ನ ಪ್ರಾರ್ಥನಾ ಆಲಯ. ಇದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಿದ್ದೀರಾ. ನೀಚರೇ, ಭ್ರಷ್ಟರೇ, ತಾಮಸ ಮಾಡದೆ ಹೊಡಿರಿ. ಎಲ್ಲ ಬರುಜ, ಈ ನಮ್ಮ ಜನಗಳಿಗೆ ಯಾತಕ ತೊಂದರೆಗೊಂಡಿದ್ದೀಯಾ? ಸಭಾ ಮಂಡಳಿಯ ಅಪ್ಪಣೆಯನ್ನು ತಿರಸ್ಕರಿಸಿ. ಅಯ್ಯಯ್ಯೋ, ನನ್ನ ಹಣವೆಲ್ಲ ಚೆಲ್ಲಿ ಹಾಳಾಗಿ ಹೋಯ್ತೆ. ಅಯ್ಯಯ್ಯೋ, ನನ್ನ ಪಾರಿವಾಳವೆಲ್ಲ ಹಾರಿ ಹೋದವೆ. ಆಡು ಕುರಿ ಎಲ್ಲವೂ. ಅಯ್ಯೋ ಸ್ವಾಮಿ, ಹೋಗದಲ್ಲ ಹೋಗ್ರಿ. ನಮ್ಮನ್ನು ಮಾತ್ರ ಹೊರಬೇಡಿ ಸ್ವಾಮಿ. ಇಟ್ಟು ಬಿಡಿ, ನಾವು ಎಲ್ಲ ಬರುಜ, ಈ ನಮ್ಮ ಜನಗಳಿಗೆ ಯಾತಕ ತೊಂದರೆ ಕೊಡ್ತೀವಿ? ಸಭಾ ಮಂಡಳಿಯ ಅಪ್ಪಣೆಯನ್ನು ತಿರಸ್ಕಾರ ಮಾಡುವ ಅಧಿಕಾರ ನಿನಗೆ ಎಲ್ಲಿಂದ ಬಂತು? ಅಧಿಕಾರವೇ? ಈ ಭವ್ಯ ದೇವಾಲಯವನ್ನು ಕೆಡವಿ ಪುನಃ 3 ದಿನದಲ್ಲಿ ಕಟ್ಟಿ ಎಬ್ಬಿಸುವೆನೋ? ಅಪ್ಪಪ್ಪ, ಇದಂತ ಅಹಂಕಾರದ ಸೊಕ್ಕಿನ ಮಾತು. ಈ ದೇವಾಲಯವನ್ನು ಕಟ್ಟಲು ಹಲವಾರು ವರ್ಷಗಳಿರುತ್ತೆ. ನೀನು 3 ದಿನದಲ್ಲಿ ಕಟ್ಟುವಿಯಾ? ಹೇಳಿದ ಅಯ್ಯೋ, ಇಷ್ಟಾಗಿ ಹೇಳಿದ್ರು ಕೇಳದೆ ನಮ್ಮನ್ನು ನಿಷ್ಠೂರವಾಗಿ ಒಡೆದು ಅವಮಾನ ಮಾಡಿದ ಆ ದುಷ್ಟನಿಗೆ ಏನು ಮಾಡುವುದೋ ತಿಳಿಯದು. ಇದ್ರನೇ ಶಕ್ತಿಯಿಂದ ಆಗದ ಕೆಲಸವನ್ನು ಯುಕ್ತಿಯಿಂದ ಸಾಧಿಸಬೇಕು. ನಾವು ಈಗಲೇ ಹೋಗಿ ಆಲೋಚನಾ ಸಭಾ ಮಂಡಳಿಗೆ ದೂರು ಕೊಡೋಣ. ಆಗ ಅವರು ಅಹಂಕಾರವನ್ನು ಅಡಗಿಸಿ ಅವನನ್ನು ಸರಿಯಾದ ದಾರಿಗೆ ತರುವರು. ಹಾಗೇ ಮಾಡೋಣ. ಹೌದು, ಹಾಗೆಯೇ ಮಾಡಬೇಕು. ಸ್ವಾಮಿ ಯಾಜಕರೇ, ನೀವು ಆತನ ದುಷ್ಕ್ರಿಯೆಗಳನ್ನು, ನಮ್ಮಗಳ ಕಷ್ಟ ನಷ್ಟ ಅವಮಾನಗಳನ್ನು ಕಣ್ಣಿನಿಂದ ನೋಡಿ ತಿಳಿಸಿದ್ದೇವೆ. ಈಗ ಸಭಾ ಮಂಡಳಿಗೆ ಆತನನ್ನು ಕೊಲ್ಲಲು ತಕ್ಕ ಕಾರಣವನ್ನು ಸಮಯವನ್ನು ಕಾಯುತ್ತಾ ಇರುತ್ತಾರೆ. ಈಗ ನಾವು ನಿಮ್ಮ ಮುಖಾಂತರ ಸಭಾ ಮಂಡಳಿಗೆ ದೂರು ಕೊಟ್ಟರೆ ಬೆಂಕಿಗೆ ಎಣ್ಣೆ ಉಳಿದ ಹಾಗೆ ಆಗುತ್ತೆ. ಇದಕ್ಕೆ ನೀವು ನಮಗೆ ಯಾಜಕರೇ, ನಮಗಾಗಿರುವ ನಷ್ಟಕ್ಕೆಲ್ಲ ಸರಿಯಾದ ಪರಿಹಾರ ಆತನಿಂದಲೇ ಕೊಡಬೇಕು. ತಿಳಿಯಿತು ಮಿತ್ರರೇ, ನೀವು ಈಗ ಸ್ವಲ್ಪ ಶಾಂತಿ ತೆಗೆದುಕೊಳ್ಳಬೇಕು. ಈಗ ಹಬ್ಬದ ಸಮಯ, ಜನಸಮೂಹವು ಅಧಿಕವಾಗಿರುತ್ತದೆ. ಜನಗಳು ಹಂಗೆ ಇರ್ತಾರೆ, ತೊಂದರೆಯಾಗಬಹುದು. ನಿಮ್ಮ ದೂರನ್ನು ನಮಗೆ ಬಿಟ್ಟು ಬಿಡಿ, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ಆಗಬಹುದು. ನಿಮ್ಮ ದೂರನ್ನು ಮುಂಚಿತವಾಗಿ ಸಭಾ ಮಂಡಳಿಯಲ್ಲಿ ವರದಿ ಮಾಡಿ ಅಲ್ಲಿ ನಿಮಗೆ ಸರಿಯಾದ ನ್ಯಾಯವನ್ನು ದೊರಕುವಂತೆ ಮಾಡುತ್ತೇವೆ. ಆಗ ನಿಮ್ಮನ್ನು ಅಲ್ಲಿಗೆ ತಕ್ಕ ಸಮಯಕ್ಕೆ ಕರೆಸ್ತೀವಿ. ತಪ್ಪದೆ ಬನ್ನಿ. ಹಾಗೆ ಮಾಡಿ, ನಾವು ಈಗ ಹೋಗುತ್ತೇವೆ. ಈ ಯೇಸು ಬೋಧಕನು ಜೂದರನ್ನು ಯಾಸಿ ದಿಕ್ಕಸಿ ಮಾತನಾಡುತ್ತಾನೆ. ಇದರಿಂದ ಜೂದ ಜನಾಂಗದವರು ಈತನ ಮೇಲೆ ದ್ವೇಷದಿಂದ ಹಾಗೇ ಕಾರುತ್ತಾ ಕೊಲ್ಲಬೇಕೆಂದು ಯೋಚಿಸ್ತಾ ಇರುತ್ತಾರೆ. ಈಗ ವರ್ಷಗಳನ್ನು ಒಡೆದು ಓಡಿಸಿದ್ದು ಬೇರೆ. ಇದೆಲ್ಲವನ್ನೂ ಯೋಚಿಸಿ ನೋಡುತ್ತಾ ನನಗೆ ತುಂಬ ಭಯವಾಗುತ್ತದೆ. ಇದರಿಂದ ಕಲಹಗಳು ಕೂಡಿ ದಂಗೆ ಎಂದರೆ ಹೇಳಬಹುದು. ಆದ್ದರಿಂದ ನಾನು ಈಗಲೇ ಯೇಸುವನ್ನು ಬಿಟ್ಟು ಜೂದರಲ್ಲಿ ಸ್ನೇಹ ಬೆಸುವುದು ಉತ್ತಮವೆಂದು ಕಾಣುತ್ತೆ. ಈ ಜೂದಾಸನು ಯಾಕೋ ಏಕಾಂಗಿಯಾಗಿ ಒಬ್ಬನೇ ಕುಳಿತಿರುತ್ತಾನಲ್ಲ? ಏನೋ ಸಹಿಸಲಾಗದ ಸಮಸ್ಯೆಗೆ ಸಿಕ್ಕಿರುವ ಹಾಗೆ ಕಾಣುತ್ತೆ. ಏನೋ ಬಹಳ ಚಿಂತೆಯಲ್ಲಿರುವಂತೆ ಕಾಣುತ್ತೀಯಲ್ಲ? ನನ್ನ ಚಿಂತೆ ನನಗಿರಲಿ, ನನ್ನಿಂದ ನಿಮಗೇನಾಗಬೇಕು ಹೇಳಿ. ನಾವು ದೇವಾಲಯದ ವರ್ತಕರು ಏನೋ ಚಿಂತೆಯಲ್ಲಿರುವಂತೆ ಕಾಣುತ್ತಿಲ್ಲ. ನನ್ನ ಚಿಂತೆ ನನಗಿರಲಿ, ನನ್ನಿಂದ ನಿಮಗೇನಾಗಬೇಕು ಹೇಳಿ. ನಾವು ನಜರೇಯನ ಯೇಸುವನ್ನು ಹುಡುಕುತ್ತಾ ಬಂದಿರುತ್ತೇವೆ. ಯಾಕೆ ಅವನನ್ನು ಹುಡುಕಿಕೊಂಡು ಬಂದಿರ್ತೀರಿ? ನಾವು ಆತನ ಶಿಷ್ಯರಾಗಿ ಆತನೊಡನೆ ಸೇರಲು ಬಂದಿರುತ್ತೇವೆ. ಜೂದಾಸ್, ದೇವಾಲಯದ ವರ್ತಕರಾದ ನೀವು
ಆತನ ಗುಂಪಿಗೆ ಸೇರುತ್ತೀರಾ? ಇದು ನಿಜವೇ? ಯಾಕಾಗ್ಬಾರ್ದು? ನೀನು ಕೂಡ ಆ ಗುಂಪಿನಲ್ಲಿ ಇದೆಯಲ್ಲ, ನಾವು ಸೇರಿದ್ರೇನು? ನಾನು ಆ ಗುಂಪಿನಲ್ಲೇ ಸೇರುತ್ತೇನೆ. ಆದರೆ ಏನು? ನೋಡಿ, ಈ ಗುಟ್ಟು ನಿಮ್ಮಲ್ಲಿ ಇರಲಿ. ನೋಡಿ, ಆ ಗುಂಪಿಗೆ ನಾನೇ ಖಜಾಂಚಿ. ನೋಡಿ, ಈ ಚೀಲದಲ್ಲಿ ಎಷ್ಟು ರೊಕ್ಕ ಬರುತ್ತೆ ನೋಡಿ. ಹೇಳು ಹೇಳು. ಈ ಅಲ್ಪ ಹಣದಿಂದ ಇಷ್ಟು ಜನರ ಜೀವನ ಬಾಳು ಹೇಗೆ ಸಾಗಿಸುವುದು? ಕಷ್ಟ. ಬೆತಾನಿಯ ಊರಿನಲ್ಲಿ ಒಬ್ಬ ಹೆಂಗಸು ಎಷ್ಟೋ ಬೆಲೆಯುಳ್ಳ ಸುಗಂಧ ಪರಿಮಳ ತೈಲವನ್ನು ಸುರಿದು ಅನರ್ಥ ಪಡಿಸಿದರು. ಎಚ್ಚರಿಕೆ ವಹಿಸಿ ನನ್ನ ಬಾಳು ಉತ್ತಮಪಡಿಸುವ ಬಗೆ ಹೇಗೆ? ವಿಕಾಸ್, ನಿನಗೆ ಸೆನೆಟಿಕ್ ಸಭಾ ಮಂಡಳಿಯ ಪ್ರಚಾರ ಇನ್ನು ನೀನು ಕೇಳಿಲ್ಲವೇ? ಏನು ಪ್ರಚಾರ? ನಜರೇನ್ ಯೇಸುವನ್ನು ತೋರಿಸಿ ಕೊಟ್ಟವರಿಗೆ ದೊಡ್ಡ ಬಹುಮಾನ ಸಿಕ್ಕುತ್ತೆ ಎಂಬ ಪ್ರಚಾರ ಸಹ ಬಂದಿರುತ್ತದಲ್ಲ ಜೂಜಾಸ್. ನೀನು ಒಪ್ಪಿಗೆ ಕೊಟ್ಟರೆ ಸಾಕು, ಕೈ ತುಂಬ ಹಣ ಸಹ ಸಿಕ್ಕುತ್ತೆ. ನೋಡು, ಯೋಚನೆ ಮಾಡು ಜೂಜಾಸ್. ಕೇಳಿದ್ಯಾ ಜುದಾಸ್? ನಿನ್ನ ಬಾಳು ಬಂಗಾರದ ಬಾಳು. ಹೋಗಿ ಅಲ್ಲಿ ತಿಳಿಸಿ, ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ. ಆಗಬಹುದು. ಸರಿ, ಬರ್ತೀವಿ.